ಅಪರಿಚಿತ ನನ್ನನ್ನು ಚೆನ್ನಾಗಿ ಕೇದಾಡಿದ. ನನ್ನ ಮನೆಯಲ್ಲೇ ಈ ಘಟನೆ ನಡೆಯುವವರೆಗೂ ನಾನು ಮತ್ತು ನನ್ನ ಡಾಕ್ಟರ್ ಗಂಡ ಚೆನ್ನಾಗೇ ಜೀವನ ನಡೆಸುತ್ತಾ ಇದ್ದೆವು. ನಮಗೆ 5 ವರ್ಷದ ಮಗು ಇದೆ. ನಾವು 3 ಜನ ಸುಖವಾಗಿ ಇದ್ದೆವು. ನಮ್ಮ ಅಪಾರ್ಟ್ಮೆಂಟ್ ಸಿಟಿಯ ಹೊರಭಾಗದಲ್ಲಿ ಇದೆ. ಹಾಗಾಗಿ ನನ್ನ ಗಂಡ ಹಾಸ್ಪಿಟಲ್ನಿಂದ ಬರೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆದರೆ ಈ ಜಾಗ ತುಂಬಾ ಸೈಲೆಂಟ್ ಆಗಿ ಇರೋದರಿಂದ ನಮಗೆ ಖುಷಿನೇ. ಮತ್ತೆ ನಮ್ಮ ಮಗು ಕೂಡ ಹತ್ತಿರದಲ್ಲೇ ಸ್ಕೂಲಿಗೆ ಹೋಗುತ್ತಾನೆ. ನನ್ನದು ತೀರಾ ಒಳ್ಳೆ ಫಿಗರ್ ಅಂತ ಏನೂ ಇಲ್ಲ. ನಾನು ಸ್ವಲ್ಪ ದಪ್ಪ ಇದ್ದೀನಿ. ಆದರೆ ತುಂಬಾ ದಪ್ಪ ಏನೂ ಅಲ್ಲ. ನನ್ನ ಎತ್ತರ 5'9". ಎತ್ತರ ಇರೋದರಿಂದ ನನ್ನ 3'6", 3'0", 3'8" ಉಬ್ಬು ತಗ್ಗುಗಳು ಹಾಗೂ ಬಿಳಿ ಚರ್ಮ ತುಂಬಾ ಆಕರ್ಷಕವಾಗಿ ಕಾಣುತ್ತೆ. ನನ್ನ ದೇಹದಲ್ಲಿ ತುಂಬಾನೇ ಆಕರ್ಷಕ ಅಂದರೆ ಅದು ನನ್ನ ತೊಡೆಗಳು. ನನ್ನ ಗಂಡ ಇಷ್ಟಪಡೋ ಹಾಗೆ ನಿಕ್ಕರ್ ಹಾಕಿಕೊಂಡಾಗ ನನ್ನ ಉದ್ದವಾದ ತೊಡೆಗಳು ಒಳ್ಳೆ ಬಾಳೆ ದಿಂಡಿನ ಹಾಗೆ ಕಾಣುತ್ತೆ. ನನ್ನ ಮೊಲೆ ಸೀಳು ಉದ್ದ ಹಾಗೂ ಆಳವಾಗಿದೆ. ನನಗೆ ಆದಷ್ಟು ವೆಸ್ಟರ್ನ್ ಡ್ರೆಸ್ ಹಾಕಬೇಕು ಅಂತ ಇಷ್ಟ. ಆದರೆ ನಾರ್ಮಲ್ಲಾಗಿ ನಾನು ಸೀರೆಯಲ್ಲಿ ಎಲ್ಲಾ ಮುಚ್ಚಿಕೊಂಡೇ ಇರುತ್ತೀನಿ. ನನ್ನ ಜೀವನದಲ್ಲಿ ನಾನು ಹೇಗೆ ಹೊಸ ಹೊಸ ಸುಖವನ್ನು ಕಂಡೆ ಮತ್ತೆ ಹೇಗೆ ಹೊಸ ಹೊಸ ಕಲ್ಪನೆಗಳನ್ನ ರೂಢಿಸಿಕೊಂಡೆ ಅನ್ನೋದು ಈ ಕಥೆಯಲ್ಲಿದೆ. ಒಂದು ದಿನ ನನ್ನ ಗಂಡ ಫೋನ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದ್ದಾಗಿ ಹೇಳಿ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡ ವ್ಯಕ್ತಿಯನ್ನ ಮನೆಗೆ ಕರೆತರುತ್ತಿರುವುದಾಗಿ ಹೇಳಿದರು. ಯಾವುದೇ ಪೊಲೀಸ್ ಕೇಸ್ ಆಗದೇ ಇರಲಿ ಅಂತ. ಮತ್ತು ಅವರೇ ಡಾಕ್ಟರ್ ಆಗಿದ್ದರಿಂದ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಬಹುದಾಗಿತ್ತು. ಆ ವ್ಯಕ್ತಿ ಒಳ್ಳೆ ಮೈಕಟ್ಟು ಹೊಂದಿದ್ದ. 6 ಅಡಿ 2 ಇಂಚು ಎತ್ತರ ಇದ್ದ. ಪ್ರಜ್ಞೆ ಇರಲಿಲ್ಲ. ಮನೆಗೆ ಕರೆತಂದು ಅವನ ತಲೆಗೆ ನನ್ನ ಗಂಡ ಬ್ಯಾಂಡೇಜ್ ಹಾಕಿ ಕೈಕಾಲಿನ ಗಾಯಗಳನ್ನ ಕ್ಲೀನ್ ಮಾಡಿದರು. 1 ಗಂಟೆ ನಂತರ ಅವನಿಗೆ ಪ್ರಜ್ಞೆ ಬಂದು ನನ್ನ ಗಂಡನ ಜೊತೆ ಮಾತಾಡುತ್ತಿದ್ದ. ಅವನು ಆಕ್ಸಿಡೆಂಟ್ ಆಗೋದಕ್ಕೆ ಅವನ ತಪ್ಪು ಒಪ್ಪಿಕೊಂಡಿದ್ದ. ನನ್ನ ಗಂಡ ಅವನನ್ನ ನಮ್ಮ ಮನೆಯಲ್ಲೇ ಸ್ವಲ್ಪ ದಿನ ಇರಲು ಹೇಳಿದರು. ನನ್ನ ಗಂಡ ನನ್ನನ್ನು ಕರೆದರು. ನಾನು ಆಗ ಕಡು ನೀಲಿ ಸೀರೆಯಲ್ಲಿದ್ದೆ. ನನ್ನ ಬಿಳಿ ಚರ್ಮ ಅದರಲ್ಲಿ ಹೊಳೆಯುತ್ತಿತ್ತು. ನಾನು ಸೀರೆಯನ್ನ ಹೊಕ್ಕಳಿನ ಕೆಳಗೆ ಕಟ್ಟುತ್ತಿದ್ದರಿಂದ ಹೊಕ್ಕಳು ಚೆನ್ನಾಗೇ ಕಾಣುತ್ತಿತ್ತು. ಅವನು ನನ್ನ ಸೊಂಟ ನೋಡಿ ಮತ್ತೆ ಮಾಮೂಲಿಯಾಗಿ ನನ್ನನ್ನ ನೋಡಿದ. ನಾವು ಅವನ ಪರಿಚಯ ಮಾಡಿಕೊಂಡೆವು. ಅವನ ಹೆಸರು ರಮೇಶ್ ಅಂತ ಗೊತ್ತಾಯಿತು. ನನ್ನ ಗಂಡ, ಡಿಯರ್, ಇವನು ನಮ್ಮೊಂದಿಗೆ ಕೆಲವು ವಾರ ಇಲ್ಲೇ ಇರುತ್ತಾನೆ ಅಂತ ಹೇಳಿದರು. ನನಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ನಾನು ಅವನ ಊಟದ ಬಗ್ಗೆ ಕೇಳಿದ್ದೆ. ಅಂದರೆ ಏನೇನ್ ಕೊಡಬೇಕು ಅಂತ. ರಮೇಶ್ ಹೆಚ್ಚಾಗೇ ತಿನ್ನುತ್ತಿದ್ದ. ನನ್ನ ಬಟ್ಟೆ ಮಗನ ಸೈಕಲ್ಗೆ ಸಿಕ್ಕಿಕೊಂಡಿತ್ತು. ನಾನು ಸೀದಾ ಬಾತ್ರೂಮಿಗೆ ಓಡಿಹೋದೆ. ಅಷ್ಟೊತ್ತಿಗೆ ನನ್ನ ಮೈ ಒಣಗಿತ್ತು. ಆದರೆ ನನ್ನ ತುಲ್ಲು ಸಂಪೂರ್ಣ ಒದ್ದೆ ಆಗಿತ್ತು. ನನ್ನ ಜ್ಯೂಸು ಆಚೆ ಬರೋದು ನನಗೆ ಗೊತ್ತಾಗುತ್ತಿತ್ತು. ನನಗೆ ತುಂಬಾನೇ ನಾಚಿಕೆ ಅನಿಸಿತು. ಇದರಿಂದ ನಾನು ರಮೇಶ್ ಜೊತೆ ತಲೆ ಎತ್ತಿ ನೋಡೋಕ್ಕೂ ಆಗುತ್ತಿರಲಿಲ್ಲ. ಗಂಟೆ 11:30 ಆಗಿತ್ತು. ನಾವು ಇಬ್ಬರೂ ಒಟ್ಟಿಗೆ ತಿಂಡಿ ತಿಂದೆವು. ತಿಂಡಿ ತಿನ್ನುವಾಗಲೂ ಅವನು ನನ್ನ ಸುಂದರ ದೇಹನ ಹೊಗಳುತ್ತಲೇ ಇದ್ದ. ತಿಂಡಿ ತಿಂದಾದ ಮೇಲೆ ಬಾಲ್ಕನಿಯಲ್ಲಿ ನಿಂತಿದ್ದಾಗ ರಮೇಶ್ ಕೂಡ ಬಂದ. ಅವನು ನನ್ನ ಸ್ವಿಮ್ಮಿಂಗ್ ಸ್ಟೈಲ್, ಬ್ಯೂಟಿಫುಲ್ ಬಾಡಿ ಮತ್ತೆ ವಿಶೇಷವಾಗಿ ನನ್ನ ತೊಡೆಗಳ ಬಗ್ಗೆ ಮಾತಾಡುತ್ತಿದ್ದ. ಆಗ ನಾನು ಅವನಿಗೆ ಒಂದು ತಪ್ಪು ಮಾತನ್ನ ಹೇಳಿಬಿಟ್ಟೆ. ನೀನು ಎಲ್ಲಾ ಗಂಡಸರೂ ಹಾಗೆ ನನ್ನ ಗಂಡ ಕೂಡ ಅದನ್ನೇ ಇಷ್ಟಪಡುತ್ತೀರಾ ಅಂದುಬಿಟ್ಟೆ. ಆಮೇಲೆ ತಪ್ಪಿನ ಅರಿವಾಗಿ ಸುಮ್ಮನೆ ಇದ್ದೆ. ರಮೇಶ್ ನನ್ನ ಕಣ್ಣಲ್ಲಿ ನೋಡುತ್ತಿದ್ದ. ನಾನು ಅವನ ಕಣ್ಣಿನಿಂದ ಆಚೆ ನೋಡೋಕೆ ಆಗುತ್ತಿರಲಿಲ್ಲ. ಅವನ ತುಟಿಗಳು ನನ್ನ ತುಟಿಗಳನ್ನ ಯಾವಾಗ ಟಚ್ ಮಾಡಿದ್ದವೋ ಗೊತ್ತೇ ಆಗಲಿಲ್ಲ. ಆದರೆ ನನ್ನ ನಾಲಿಗೆ ಅವನ ಬಾಯಲ್ಲಿ ಇತ್ತು. ಅವನು ನನ್ನ ತಿಕ್ಕ ಪ್ರೆಸ್ ಮಾಡಿದ. ಆಗಲೇ ಅವನ ಹಿಡಿತದಲ್ಲಿ ನನ್ನ ಬಾಡಿ ಇರೋದು ಗೊತ್ತಾಗಿದ್ದು. ನಾನು ಅವನನ್ನ ನೂಕಿ ನನ್ನ ರೂಮಿಗೆ ಹೋದೆ. ನಾನು ಜೋರಾಗಿ ಉಸಿರಾಡುತ್ತಿದ್ದೆ. ನನ್ನ ತುಟಿ ಮೇಲೆ ಅವನ ಮೂತಿ ಇನ್ನೂ ಇರೋ ಹಾಗೆ ಅನಿಸುತ್ತಿತ್ತು. ಅವತ್ತು ರಾತ್ರಿ ಗಂಡ ಬಂದ ಮೇಲೆ ಅವರ ಜೊತೆ ಇದರ ಬಗ್ಗೆ ಮಾತಾಡಬೇಕು ಅಂತ ಅನ್ಸುಕೊಂಡೆ. ಆದರೆ ಅವರು ಸುಸ್ತಾಗಿ ಲೇಟಾಗಿ ಬಂದು ಊಟ ಆದ ತಕ್ಷಣ ಮಲಗಿ ಬಿಟ್ಟರು. ಮತ್ತೆ ಇನ್ನೊಂದು ದಿನ ನನ್ನ ಗಂಡ 8 ಗಂಟೆಗೆ ಹೋದರು. ಮಗ 9 ಗಂಟೆಗೆ ಹೋದ. ನಾನು ಒಳಗೆ ಬಂದು ಗೆಸ್ಟ್ ರೂಮಿನ ಕಡೆ ನೋಡಿದೆ. ರಮೇಶ್ ಎದ್ದಿದ್ದಾನೋ ಇಲ್ಲವೋ ಅಂತ. ಆಗ ನನ್ನ ಕಣ್ಣು ಸೀದಾ ಅವನ ಪ್ಯಾಂಟ್ನಲ್ಲಿ ಉಬ್ಬಿಕೊಂಡಿದ್ದರ ಮೇಲೆ ಬಿತ್ತು. ಅದರಲ್ಲಿ ಅವನ ತುಣ್ಣೆ ಎಷ್ಟು ದಪ್ಪ ಮತ್ತೆ ಉದ್ದ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತಿತ್ತು. ನಾನು ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ಬದಲು ಬಾತ್ರೂಮಿಗೆ ಸ್ನಾನ ಮಾಡೋಕೆ ನಿರ್ಧರಿಸಿದೆ. ನಾನು ಸ್ನಾನ ಮಾಡಿ ಆಚೆ ಬಂದೆ. ರಮೇಶ್ನ ಹುಡುಕಾಡಿದೆ. ಅವನು ಇನ್ನೂ ಮಲಗೇ ಇದ್ದ. ನಡುಗುತ್ತಿದ್ದ. ನಾನು ಆಗ ತಾನೇ ಸ್ನಾನ ಮಾಡಿ ನನ್ನ ಕೂದಲು ಒದ್ದೆಯಾಗಿತ್ತು. ಜ್ವರ ಏನಾದರೂ ಇದ್ದೀಯಾ ಅಂತ ನೋಡಿದೆ. ಒದ್ದೆ ಬಟ್ಟೆ ಮಾಡಿಕೊಂಡು ಅವನ ಹಣೆಗೆ ಇಡೋಕೆ ನೋಡಿದೆ. ನಾನು ಬಗ್ಗಿ ಅವನ ಹಣೆಗೆ ಬಟ್ಟೆ ಇಡಬೇಕು ಅನ್ನೋವಾಗ ರಮೇಶ್ ಕಣ್ಣು ಬಿಟ್ಟ. ಮತ್ತೆ ಸಡನ್ನಾಗಿ ನನ್ನ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ.
ನಾನು ಶಾಕ್ ಆಗಿ 10 ಸೆಕೆಂಡ್ ಏನಾಗುತ್ತಿದೆ ಅನ್ನೋದೇ ಅರ್ಥ ಆಗಲಿಲ್ಲ. ಅಷ್ಟು ಟೈಮ್ ಅವನಿಗೆ ಅವನ ಮೇಲೆ ಎಳೆದುಕೊಳ್ಳೋಕೆ ಸಾಕಾಗಿತ್ತು. ನಾನು ವಿರೋಧ ವ್ಯಕ್ತಪಡಿಸಿದೆ. ಅವನು ನನ್ನ ಕೆಳಗೆ ಬೀಳಿಸಿ ನನ್ನ ಮೇಲೆ ಬಂದ. ನಾನು ಒದ್ದಾಡುತ್ತಾ, ಬೇಡ ರಮೇಶ್. ಆಹಾ, ಏನ್ ಮಾಡುತ್ತಿದ್ದೀಯಾ? ಪೂರ್ಣವಿರಾಮ. ಹಹ್ಮಂ ಅಂದೆ. ಅವನು ತನ್ನ ಮೈಯಿಂದ ನನ್ನ ಮೈಯನ್ನ ಕೆಳಗೆ ಹಾಕಿಕೊಂಡು ಹೊಸಕುತ್ತಿದ್ದ. ನಾನು ಅವನಿಗೆ ನಿಲ್ಲಿಸಲು ಹೇಳಿದೆ. ಆದರೆ ಅವನು ನನ್ನ 2 ಕೈಗಳನ್ನ ಮೇಲೆ ಮಾಡಿ ಮಂಚಕ್ಕೆ ಕಟ್ಟಿ ಹಾಕಿದ. ನಿನಗೆ ಜ್ವರ ಇತ್ತು ಅಲ್ವಾ ಅಂತ ಕೇಳಿದೆ. ಆಗ ಅವನು ಈರುಳ್ಳಿ ತೋರಿಸಿದ. ಅವನು ಈರುಳ್ಳಿ ಬಳಸಿ ಜ್ವರ ಬಂದವನಂತೆ ನಾಟಕ ಆಡಿದ. ನನ್ನನ್ನ ಕೆಳಗೆ ಹಾಕಿಕೊಂಡಿದ್ದ. ನಾನು ಬೇಡ ಬೇಡ ಅಂತ ಹೇಳುತ್ತಿದ್ದೆ. ಆದರೆ ನನ್ನ ತುಲ್ಲಿನಿಂದ ಬರುತ್ತಿದ್ದ ಜ್ಯೂಸು ವಾಸನೆ ಇಡೀ ಗಾಳಿಯಲ್ಲಿ ಸೇರಿಕೊಂಡಿತ್ತು. ಇಬ್ಬರಿಗೂ ತುಲ್ಲಿನ ರಸದ ವಾಸನೆ ಬಂದಿತ್ತು. ಅವನು ಕೈಗಳನ್ನ ಕಟ್ಟಿ ಹಾಕಿದ ಮೇಲೆ ನನ್ನ ಎದೆ ಮೇಲೆ ಕಿಸ್ ಮಾಡೋಕೆ ಮುಂದಾದ. ಬೇಡ ಬೇಡ ರಮೇಶ್, ನಿಲ್ಲಿಸು ಅಂತ ಹೇಳುತ್ತಿದ್ದೆ. ಅವನು ನನ್ನ ಗೌನಿನ ಎಲ್ಲಾ 3 ಹೊಕ್ಕುಗಳನ್ನ ತೆಗೆದು ನನ್ನ ದೊಡ್ಡ ಮೊಲೆಗಳನ್ನ ಅನುಭವಿಸುತ್ತಿದ್ದ. ಅವನು ಚೀಪುತ್ತಾ, ಹಿಸುಕುತ್ತಾ, ಕಚ್ಚುತ್ತಿದ್ದ. ನನ್ನ ವಿರೋಧ ತುಂಬಾ ವೀಕಾಗಿತ್ತು. ನನಗೆ ಗೊತ್ತಿಲ್ಲದೆ ನಾನು ತೊಡೆ ಅಗಲಿಸಿದೆ ಮತ್ತೆ ನನ್ನ ಸೊಂಟಗಾಳಿಯಲ್ಲಿತ್ತು. ರಮೇಶ್ಗೆ ಅರ್ಥ ಆಗಿ ನನ್ನ ಗೌನ್ನ ಸೊಂಟದವರೆಗೂ ಮೇಲೆತ್ತಿ ನನ್ನ ರೇಷ್ಮೆಯಂತ ತೊಡೆಗಳನ್ನ ಕಿಸ್ ಮಾಡುತ್ತಾ ಹಿಸುಕುತ್ತಿದ್ದ. ಅವನು ನನ್ನ ನೈಟಿನ ಹರಿದು ತೆಗೆದುಹಾಕಿದ. ನನ್ನ ಪ್ಯಾಂಟಿ ಮತ್ತೆ ಬ್ರಾ ಕೂಡ ತೆಗೆದುಹಾಕಿದ. ನಾನು ಬೇಡ ರಮೇಶ ಅಂತ ಹೇಳುತ್ತಿದ್ದರೂ ಅವನು ನಿಲ್ಲಿಸೋದು ಇಷ್ಟ ಇರಲಿಲ್ಲ. ಕೊನೆಗೆ ಅವನು ನನ್ನ ಬೆತ್ತಲೆ ಮಾಡಿ, ನನ್ನ ಕೈ ಕಟ್ಟನ್ನ ಬಿಚ್ಚಿ, ಒಂದು ಲಾಂಗ್ ಕಿಸ್ ಕೊಟ್ಟ. ಅದು ನನ್ನ ಜೀವಮಾನದ ಕಿಸ್ ಆಗಿತ್ತು. ಮತ್ತೆ ಅವನು ರೂಮಿನ ಆಚೆ ಹೋದ. ನನ್ನ ಸ್ಥಿತಿ ಬೇರೆಯೇ ಆಗಿತ್ತು. ನಾನು ನಡುಗುತ್ತಾ, ನನಗೆ ನಾಚಿಕೆ, ನಡುಕ, ಭಯ ಜೊತೆಗೆ ಉದ್ರೇಕ ಕೂಡ ಆಗುತ್ತಿತ್ತು. ಅವನು ಇಲ್ಲದೆ ಇದ್ದರೂ ನಾನು ಬೆಡ್ನಿಂದ ಆಚೆ ಬರಲಿಲ್ಲ. ನನ್ನ ದೇಹ ಅವನು ವಾಪಸು ಬಂದು ನನ್ನನ್ನು ಅನುಭವಿಸಲಿ ಅಂತ ಇತ್ತು. ರಮೇಶ್ ಲಿಕ್ವಿಡ್ ಚಾಕ್ಲೇಟ್ ಮತ್ತೆ ಕೆಲವು ಹಣ್ಣುಗಳನ್ನ ತಗೊಂಡು ಬಂದ. ನಾನು, ರಮೇಶ್, ಶಾ ಪ್ಲೀಸ್, ಬೇಡ, ಇದೆಲ್ಲ ಬೇಡ, ಆಹಾ, ಹಹಮ್ಮಂ, ಪ್ಲೀಸ್, ನನಗೆ ಮದುವೆಯಾಗಿದೆ. ರಮೇಶ್, ನನಗೆ ಮದುವೆಯಾಗಿರೋ ಹೆಣ್ಣು ಅಂದರೆ ತುಂಬಾ ಇಷ್ಟ. ಪೂರ್ಣವಿರಾಮ. ಅವನು ನನ್ನ ತುಟಿಗೆ ಗಟ್ಟಿಯಾಗಿ ಕಿಸ್ ಮಾಡಿ ಕಚ್ಚಿದ. ಕಿಸ್ಗೆ ಸಹಕರಿಸದೇ ಇದ್ದರೂ ಅವನ ನಾಲಿಗೆ ಒಳಗೆ ಹೋಗಲು ಬಾಯಿ ತೆರೆದು ಇಟ್ಟೆ. ನನ್ನ ತುಟಿಯ ರಸ ಮತ್ತೆ ನನ್ನ ಬಾಯಿ ರಸ ಕುಡಿಯೋಕೆ ಅನುವು ಮಾಡಿಕೊಟ್ಟೆ. ಮತ್ತೆ ರಮೇಶ್ ನನ್ನ ಮೈ ಮೇಲೆ ಲಿಕ್ವಿಡ್ ಚಾಕಲೇಟ್ ಸುರಿಯೋಕೆ ಶುರು ಮಾಡಿದ. ಹಾಗೆ ಸ್ವಲ್ಪ ಅವನ ಬಾಯಿಗೂ ಮತ್ತೆ ತುಟಿಗೂ ಮಾಡಿಕೊಂಡ. ನನ್ನ ಮೈ ಮೇಲೆ ಇದ್ದ ಚಾಕಲೇಟ್ನ ಅವನ ತುಟಿಗಳಿಂದ ಇಂಚಿಂಚೂ ನೆಕ್ಕಲಿ ಅಂತ ಒದ್ದಾಡುತ್ತಿದ್ದೆ. ಆದರೂ ಅವನಿಗೆ ನಿಲ್ಲಿಸಲು ಹೇಳುತ್ತಲೇ ಇದ್ದೆ. ಆದರೆ ಅವನು ನನ್ನ ಬಾಯಿಗೂ ಚಾಕಲೇಟ್ ಸುರಿದ. ನನ್ನ ಬಾಯಲ್ಲಿದ್ದ ಚಾಕಲೇಟ್ ಅವನೇ ಖಾಲಿ ಮಾಡಲಿ ಅಂತ ಕಾಯುತ್ತಿದ್ದೆ. ರಮೇಶ್ ನನ್ನ ತುಟಿಗಳನ್ನ ಕಿಸ್ ಮಾಡಿದ. ನನ್ನ ನಾಲಿಗೆ ಅವನ ಬಾಯಲ್ಲಿ ಹಾಕಿಕೊಂಡು ಚೀಪಿದ. ಅವನೊಬ್ಬ ಒಳ್ಳೆ ಕಿಸ್ಸರ್. ನಾನು ಅಂತಹ ಗಟ್ಟಿಯಾದ ಲಾಂಗ್ ಕಿಸ್ ನನ್ನ ಗಂಡನಿಂದ ಅನುಭವಿಸಿರಲಿಲ್ಲ. 5 ನಿಮಿಷಗಳ ಕಿಸ್ ಮಾಡಿದ ಮೇಲೆ ಅವನ ಬಾಡಿನ ನನ್ನ ಕಾಲುಗಳಿಂದ ಹಿಡಿದಿದ್ದೆ. ಅವನು ಕಿಸ್ ಮಾಡೋದು ಬಿಟ್ಟು ನನ್ನ ಕಾಲುಗಳನ್ನ ತೆಗೆದ. ಅವನು ಅವನ ಎಲ್ಲಾ ಬಟ್ಟೆ ಬಿಚ್ಚಿ ಹಾಕಿದ. ಅವನ 8 ಇಂಚು ಉದ್ದದ ಹಾಗೆ 2